ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಚಿವರ ಫಸ್ಟ್ ಲಿಸ್ಟ್ಗೆ ಈಗ ಫೈನಲ್ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಹೈಕಮಾಂಡ್ ಅಂಗಳದಲ್ಲಿ ಕೊನೆಯ ಸರ್ಕಸ್ ನಡೆಯುತ್ತೆ. ಸಚಿವ ಸಂಪುಟ ರಚನೆಗಾಗಿ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ತೆರಳಿದ್ದಾರೆ. ಕೆ.ಜೆ. ಜಾರ್ಜ್, ಮಹದೇವಪ್ಪ ಕೂಡ ದೆಹಲಿಗೆ ತೆರಳಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಸಭೆ ಕೂಡ ನಡೆಯುತ್ತೆ. ಇವತ್ತು ಸಂಜೆಯ ಒಳಗಾಗಿ ಲಕ್ಕಿ ಲಿಸ್ಟ್ ಫೈನಲ್ ಆಗುತ್ತೆ. ಯಾರು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಇರ್ತಾರೆ, ಯಾರು ಔಟ್ ಆಗ್ತಾರೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ನೋಡಿ, ತುಂಬಾ ಮುತುವರ್ಜಿಯಿಂದ, ತುಂಬಾ ಎಚ್ಚರಿಕೆಯಿಂದ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಹೆಜ್ಜೆಯನ್ನ ಇಡುತ್ತಾ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವರ ಪಟ್ಟಿ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಒಂದು ಸಚಿವರ ಪಟ್ಟಿ, ಇದರ ಜೊತೆಗೆ ಯಾರು ಪಕ್ಷಕ್ಕೆ ನಿಷ್ಠರಾಗಿದ್ದರು, ಯಾರು ಪಕ್ಷಕ್ಕೋಸ್ಕರ ಸೇವೆ ಸಲ್ಲಿಸಿದ್ದಾರೆ, ಯಾರು ಪಕ್ಷಕ್ಕೆ ತುಂಬ ಹಿರಿಯರಾಗಿ ಕೆಲಸವನ್ನು ಮಾಡಿದ್ದಾರೆ, ಜೊತೆಗೆ ಯಾರು ಹೊಸಬರಿದ್ದಾರೆ ಅಂಥವರ ಪಟ್ಟಿಯನ್ನು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಖುದ್ದಾಗಿ ತಯಾರಿಸಿದೆ. ಅಂದರೆ ಒಂದು ಕಡೆ ಹೈಕಮಾಂಡ್ನ ಪಟ್ಟಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಪಟ್ಟಿ, ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರದ್ದು ಒಂದು ಪಟ್ಟಿ. ಈ ಮೂರು ಪಟ್ಟಿಗಳಲ್ಲಿ ಒಂದು ಪಟ್ಟಿ ಅಂದರೆ ಇದೆಲ್ಲವನ್ನು ಕೂಡ ಕೊಲ್ಯಾಬ್ ಮಾಡಿ ಒಂದು ಮಾಸ್ಟರ್ ಪಟ್ಟಿ ರೆಡಿ ಆಗುತ್ತೆ. ಅದರಲ್ಲಿ ಯಾರ್ಯಾರು ಸಚಿವ ಸ್ಥಾನವನ್ನು ಪಡ್ಕೊಳ್ತಾರೆ, ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಈಗ ಎಲ್ಲ ಶಾಸಕರ ಎದೆಯಲ್ಲೂ ಕೂಡ ಅವಲಕ್ಕಿ ಕುಟ್ಟೋದಕ್ಕೆ ಶುರುವಾಗಿದೆ. ಏನಾಗುತ್ತೋ ಏನೋ. ಸಿದ್ದರಾಮಯ್ಯನವ್ರಿಗೆ ಮಾತನಾಡಿದ್ದೀನಿ, ನಾನು ಅವರಿಗೆ ತುಂಬ ಮನವಿ ಮಾಡ್ಕೊಂಡಿದ್ದೀನಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಾತನಾಡಿದ್ದೀನಿ, ಅವರು ಓಕೆ ಅಂದಿದ್ದಾರೆ, ನಿಮಗೆ ಹಾಗೇ ಆಗುತ್ತೆ ಅಂತ ಹೇಳಿದ್ದಾರೆ, ನಿಮ್ಮ ಜೊತೆಗೆ ಇದನ್ನು ನಾನು ಹೈಕಮಾಂಡ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಪಟ್ಟಿಯಲ್ಲಿ ಹೆಸರಿದೆ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಹೈಕಮಾಂಡ್ ಒಪ್ಪುತ್ತಾ ಇಲ್ವಾ? ಹೈಕಮಾಂಡ್ ಕೂಡ ತನ್ನದೇ ಒಂದು ಪಟ್ಟಿಯನ್ನು ಮಾಡಿಕೊಂಡಿದೆ. ಈಗ ಹೈಕಮಾಂಡ್ ಬಳಿಯಲ್ಲೂ ಕೂಡ ಒಂದು ಪಟ್ಟಿ ಇದೆ. ಇದೆಲ್ಲವನ್ನೂ ಕೂಡ ಕೊಲ್ಯಾಬ್ ಮಾಡಿ ಒಂದು ಮಾಸ್ಟರ್ ಪಟ್ಟಿ ರೆಡಿಯಾಗುತ್ತೆ. ಹೀಗಾಗಿ ಎಲ್ಲ ಶಾಸಕರಿಗೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೂ ಕೂಡ ಹೈಕಮಾಂಡ್ ಮುಂದಾಗಬಹುದು. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಈಗ ಸಭೆ ಕೂಡ ನಡೆಯುತ್ತೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಕೆ.ಜೆ. ಜಾರ್ಜ್ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಚಾರ್ಟೆಡ್ ಫ್ಲೈಟ್ನಲ್ಲಿ ಇವತ್ತು ದೆಹಲಿಗೆ ತೆರಳಿದ್ದಾರೆ. ವಿಶೇಷ ವಿಮಾನದ ಮೂಲಕವಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಸಿಕ್ಕೇ ಸಿಗತ್ತೆ ನನಗೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸಿಕ್ಕೇ ಸಿಗತ್ತೆ ಸಚಿವ ಸ್ಥಾನ ಅಂತ, ಎಲ್ಲರೂ ಕುಲಾವಿ ಹೊಲಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಆದರೆ ಇಲ್ಲಿ ಹೈಕಮಾಂಡ್ ಕೂಡ ಒಂದು ಪಟ್ಟಿ ರೆಡಿ ಮಾಡಿದೇನೋ ಮಾತುಗಳು ಕೇಳಿಬರ್ತಾ ಇದೆ. ಒಂದು ಮಾಸ್ಟರ್ ಪಟ್ಟಿ, ಮಾಸ್ಟರ್ ಸ್ಟ್ರೋಕ್ ಈ ನಾಯಕರಿಗೆ ಏನಾದರೂ ಸಿಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಂತ? ಸಂತೋಷ್, ಈ ಹಿಂದೆ ಸಾಕಷ್ಟು ಬಾರಿ ಜೋಡೆತ್ತುಗಳು ಪ್ರಯಾಣ ಬೆಳೆಸಿತ್ತು, ಆದರೆ ಭಾರದ ಹೃದಯವನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತಿನ ಈ ವಿಮಾನದ ಪ್ರಯಾಣ ಇದೆಯಲ್ಲ, ಅತ್ಯಂತ ಹಗುರವಾದ ಹೃದಯವನ್ನು ಇಟ್ಕೊಂಡೇ ಹೋಗ್ತಾ ಇದ್ದಾರೆ. ಆದರೆ ಇಬ್ಬರ ಬಳಿ ಅನೇಕ ಇವರ ಬೆಂಬಲಿಗರು ಏನು ಅಪೇಕ್ಷೆಯನ್ನು ಇಟ್ಟಿದ್ದಾರೆ, ನನಗೊಂದು ಸಚಿವ ಸ್ಥಾನ ಕೊಡಬೇಕು. ಸರಿ, ಆ ತರಹದ ಎರಡೂ ಲಿಸ್ಟ್ಗಳು ಎರಡೂ ನಾಯಕರ ಕೈಯಲ್ಲಿದೆ. ನನ್ನ ಅತ್ಯಾಪ್ತ ಬಳಗದವರು, ಇವರಿಗೊಂದು ಸಚಿವ ಸ್ಥಾನ. ಆದರೆ ನೀವು ಶಾಲೆಯಲ್ಲಿ ಮಕ್ಕಳ ಅಭಿಪ್ರಾಯಗಳನ್ನು ಶಾಲೆಯ ಮುಖ್ಯೋಪಾಧ್ಯಾಯರು ಕೇಳಬಹುದೇ ಹೊರತಾಗಿ ಆ ಅಭಿಪ್ರಾಯವನ್ನೇ ಅಂತಿಮ ತೀರ್ಮಾನ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಹೈಕಮಾಂಡ್ ನಾಯಕರು ಕೂಡ ಒಂದು ಕ್ರಾಸ್ ವೆರಿಫಿಕೇಷನ್ ಅನ್ನು ಮಾಡ್ತಾರೆ. ಅವರಲ್ಲಿಯೂ ಕೂಡ ಹೌದು, ಎಸ್, CM ಡಿ.ಕೆ. ಶಿವಕುಮಾರ್ ಒಂದು ವೇಳೆ ಆಗುವುದಾದರೆ ಅವರಿಗೆಲ್ಲ ತರಹದ ಸರ್ವ ಅಧಿಕಾರಗಳು ಇರ್ತವೆ. ಆದರೆ 90% ಅಧಿಕಾರವನ್ನು ಕೊಡೋದಕ್ಕೆ ಸಾಧ್ಯನಾ? ಅವರು ಬೆರಳು ತೋರಿಸಿದವರನ್ನೆಲ್ಲ ಮಂತ್ರಿ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಒಂದು ಪ್ರಬುದ್ಧವಾದಂತಹ ಲೀಸ್ಟ್ಗಳಿರ್ತವೆ. ಸಿದ್ದರಾಮಯ್ಯನವರು ಅವರ ಅಭಿಪ್ರಾಯಗಳನ್ನು ಹೇಳ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರ ಅಭಿಪ್ರಾಯವನ್ನು ಸಿದ್ದರಾಮಯ್ಯರಿಗಿಂತಲೂ ಗಟ್ಟಿ ಧ್ವನಿಯ ಮುಖೇನ ಹೇಳ್ಬೋದು. ಆದರೆ ಎಲ್ಲವೂ ಕೂಡ ಕೊನೆಗೆ ಒಂದು ಕ್ರಾಸ್ ವೆರಿಫೈ ಆಗಿ ಹೈಕಮಾಂಡ್ ನಾಯಕರು ಇವತ್ತು ಸಂಜೆಯ ಹೊತ್ತಿಗೆ ಎಲ್ಲಕ್ಕೂ ಒಂದು ಉತ್ತರವನ್ನು ಕೊಡಬಹುದು. ಆ ಉತ್ತರವನ್ನು ಹೊತ್ಕೊಂಡು ಮತ್ತೆ ಜೋಡೆತ್ತುಗಳು ಬೆಂಗಳೂರಿಗೆ ವಾಪಸ್ ಆಗಬಹುದು. ಈಗಾಗಲೇ ಅವರಿಬ್ಬರ ಜೊತೆ ಮಹದೇವಪ್ಪನವರು ಇದ್ದಾರೆ, ಕೆ.ಜೆ. ಜಾರ್ಜ್ನವರು ಇದ್ದಾರೆ. ಸೊ ಜೊತೆಗೆ ಹೋಗಿದ್ದಾರೆ. ಸೊ ಈಗ ಡಿ.ಕೆ. ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಸಚಿವರಾಗಬೇಕು ಅನ್ನುವುದನ್ನು ಕ್ಲಿಯರ್ ಕಟ್ಟಾಗಿ ಸಂಭಾವ್ಯ ಪಟ್ಟಿಯನ್ನು ನಾವು ಕೊಡ್ಬೋದು. ಇವತ್ತು ನಾವು ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಅತ್ಯಂತ ವಿಸ್ತೃತವಾದಂತಹ ನೇಮ್ ರಿವೀಲ್ ಮಾಡಿದ್ವಿ.
ಭಾಗಶಃ ಆ ಹೆಸರುಗಳೇ ಫೈನಲ್ ಆಗುತ್ತೆ ಎನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ರಾಜಕಾರಣದ ಕಾಂಗ್ರೆಸ್ಸಿನ ಪ್ರಬಲ ಮೂಲಗಳಿಂದ ಕಲೆ ಹಾಕಿರ್ತಕ್ಕಂತಹ ಮಾಹಿತಿ ಅದು. ನಾವೇನು ಬ್ರೇಕ್ ಮಾಡಿದ್ವೋ ಅದಕ್ಕೆ ಸನಿಹವಾಗುವಂತಹ ಹೆಸರುಗಳು ಅಂತಿಮ ಪಟ್ಟಿಯಲ್ಲಿ ಇರಬಹುದು ಎಂದು ಹೇಳಲಾಗ್ತಾ ಇದೆ ಸಂತೋಷ್. ಈಗ ಸಾಹಿಲ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರಬಹುದು ನಿಜ, ಆದರೆ ಸರ್ಕಾರದ ಮೇಲೆ ಹಿಡಿತ ಇರಬೇಕು ಅಂತ ಅವರು ಕೂಡ ಬಯಸ್ತಾರೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕಂಪ್ಲೀಟ್ ಟೇಕ್ ಓವರ್ ನಂದೇ ಇರಬೇಕಂತ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಈ ಪ್ರಬಲ ಖಾತೆಗಳೇನಿದ್ದಾವೆ, ತುಂಬ ಹೆಚ್ಚು ರೆವಿನ್ಯೂ ಇರುವಂತಹ ಖಾತೆಗಳು, ಅದಕ್ಕಾಗಿ ಬೇಡಿಕೆ ಫೈಟು ದೆಹಲಿಯಲ್ಲಿ ಇವತ್ತು ತೀವ್ರವಾಗಿ ನಡೆಯುವ ಸಾಧ್ಯತೆ ಇದೆಯಾ ಹೇಗೆ ಅಂತ ನೋಡಿ. ಇದು ಕೇವಲ 2 ವರ್ಷಕ್ಕೆ ಸೀಮಿತ ಆಗಿರ್ತಕ್ಕಂತಹ ಸರ್ಕಾರದ ಯೋಚನೆಗಳಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ದೂರದೃಷ್ಟಿ 2028ರ ಮೇಲೂ ಇದೆ. ಡಿ ಕೆ ಶಿವಕುಮಾರ್ 2 ವರ್ಷ ಇರ್ತಾರೆ, ಆಮೇಲೆ ಹೋಗ್ತಾರೆ. ಆದರೆ 2028ಕ್ಕೆ ಎಲೆಕ್ಷನ್ ಮಾಡಬೇಕು, ಕಾಂಗ್ರೆಸ್ ಗೆಲ್ಲಬೇಕು, ಈ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಿರುವಂತಹದ್ದು. ಸೊ ಈಗ ಸಿದ್ದರಾಮಯ್ಯನವರೇ ಲೀಸ್ಟ್ ಕೊಡಲಿ, ಡಿ ಕೆ ಶಿವಕುಮಾರ್ ಅವರೇ ಕೊಡಲಿ, ಆದರೆ ಕಾಂಬಿನೇಷನ್ ತಾಳೆ ಹಾಕಿ ನೋಡ್ತಾರೆ. ಕಾಂಬಿನೇಷನ್ನು ಲಿಂಗಾಯತರ ಕೋಟಾದ ಅಡಿಯಲ್ಲಿ ಯಾರಿಗೆ ಕೊಡಬೇಕು, ಒಕ್ಕಲಿಗರ ಕೋಟಾದ ಅಡಿ, ಇನ್ನು ಅಲ್ಪಸಂಖ್ಯಾತರಿಗೆ, ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮಾತ್ರ ಕಾಂಗ್ರೆಸ್ಸಿಗೆ 2028ರಲ್ಲಿ ಗೆಲುವು. ನೋಡಿ, ಅಹಿಂದ ವೋಟ್ ಬ್ಯಾಂಕು ಯಾರ ಹೆಗಲ ಮೇಲಿದೆ? ಸಿದ್ದರಾಮಯ್ಯರ ಹೆಗಲ ಮೇಲಿದೆ. ಹಾಗಾಗಿ ಸಿದ್ದರಾಮಯ್ಯರ ಪ್ರತಿಯೊಂದು ಅಭಿಪ್ರಾಯಗಳನ್ನು ಕೂಡ ತಾತ್ಸಾರವಾಗಿ ನೋಡೋದಕ್ಕೂ ಕೂಡ ಆಗೋದಿಲ್ಲ. ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯರ ಅಭಿಪ್ರಾಯವನ್ನು, ನೀವು ಹೇಳಿದಾಗೆ ಹಿಡಿತವನ್ನು ಸಾಧಿಸುವುದಕ್ಕೆ ಮತ್ತು ಹಿಡಿತವನ್ನು ತಪ್ಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಸಿದ್ದರಾಮಯ್ಯ. ಒಂದು ಕಂಟ್ರೋಲ್ ನನ್ನ ಕೈಯಲ್ಲೂ ಇರಲಿ ಅನ್ನೋದನ್ನೇ ಈ ಕ್ಷಣದವರೆಗೂ ಕೂಡ ಬಯಸ್ತಾ ಇದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯನವರು ಒಂದು ಪವರ್ ಸೆಂಟರ್, ಆ ಪವರ್ ಸೆಂಟರ್ ಅನ್ನು ಕೂಡ ಹೈಕಮಾಂಡ್ ನಾಯಕರು ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಭಾಗಶಃ ಸಿದ್ದರಾಮಯ್ಯರ ಅಭಿಪ್ರಾಯವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬಹುದು ಎನ್ನೋ ಶಂಕೆಯೂ ಕೂಡ ಇದೆ ಸಂತೋಷ್. ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ.